ಇಂಡಿಯನ್ ಟೈಮ್ಸ್ ಕಳೆದ 8 ವರ್ಷಗಳಿಂದ ನ್ಯೂಸ್ ಚಾನೆಲ್ಗಳ ವಿವಿಧ ವಿಭಾಗಗಳಲ್ಲಿ ಕೆಲಸ ಮಾಡುತ್ತಿರೋ ಪ್ರತಿಭೆಗಳನ್ನು ಗುರುತಿಸಿ ಗೌರವಿಸ್ತಾ ಇರೋ ಸಂಸ್ಥೆ. ಕಳೆದ ವರ್ಷದಿಂದ ದಕ್ಷಿಣ ಭಾರತಕ್ಕೆ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿದೆ. ಈ ಬಾರಿಯ ಟಿ ಅವಾರ್ಡ್ಸ್ನಲ್ಲಿ ನಿಮ್ಮ ನ್ಯೂಸ್ ಫಸ್ಟ್ ವಾಹಿನಿಗೆ ಪ್ರಶಸ್ತಿಗಳ ಸುರಿಮಳೆಯೇ ಸುರಿದಿದೆ. ಸಾಧಕರ ಸಮಾಗಮ, ಪ್ರತಿಭಾನ್ವಿತರಿಗೆ ಪುರಸ್ಕಾರ, ಸುದ್ದಿ ಲೋಕದಲ್ಲಿ ಶ್ರಮಿಸೋ ಟ್ಯಾಲೆಂಟ್ಗಳಿಗೆ ಪ್ರಶಸ್ತಿಯ ಗೌರವ. ಈ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ದಿ ನ್ಯೂ ಇಂಡಿಯನ್ ಟೈಮ್ಸ್ ಅವಾರ್ಡ್. ಮಾಜಿ ಸಿಎಂ ಸದಾನಂದ ಗೌಡ, ರಾಜ್ಯಸಭಾ ಸದಸ್ಯ ಚಿತ್ರನಟ ಜಗ್ಗೇಶ್, ವಿಧಾನ ಪರಿಷತ್ ಸದಸ್ಯ ಟಿ.ಎ. ಶರವಣ, ಹಿರಿಯ ನಟಿ ಸುಧಾರಾಣಿ ಸೇರಿ ಹಲವು ಗಣ್ಯರು ಈ ಸಮಾರಂಭಕ್ಕೆ ಚಾಲನೆಯನ್ನ ಕೊಟ್ಟರು. ರಘು ಭಟ್ ಅವರ ಸಾರಥ್ಯದಲ್ಲಿ 8ನೇ ವರ್ಷ ನಡೀತಾ ಇರೋ ಪ್ರಶಸ್ತಿ ಪ್ರದಾನ ಸಮಾರಂಭ ಇದು. ಕಳೆದ ವರ್ಷದಿಂದ ಇಡೀ ದಕ್ಷಿಣ ಭಾರತದ ಸುದ್ದಿವಾಹಿನಿಗಳ ಸಾಧಕರಿಗೆ TNIT ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಈ ಬಾರಿ ನಿಮ್ಮ ನ್ಯೂಸ್ ಫಸ್ಟ್ ಬರೋಬ್ಬರಿ 8 TNIT ಪ್ರಶಸ್ತಿಗಳನ್ನ ಬಾಚಿಕೊಂಡಿದೆ. ಸುದ್ದಿ ಲೋಕದಲ್ಲಿ 2 ದಶಕದ ಸುದೀರ್ಘ ಅನುಭವ ಹೊಂದಿರೋ ನಮ್ಮ ನ್ಯೂಸ್ ಫಸ್ಟ್ ವಾಹಿನಿಯ ಎಡಿಟರ್ ಇನ್ ಚೀಫ್ ಮಾರುತಿ ಎಸ್.ಎಚ್. ಅವರಿಗೆ TNIT ಈ ಬಾರಿ ಸುದ್ದಿ ಚಾಣಕ್ಯ ಅನ್ನುವಂಥ ವಿಶೇಷ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. Congratulations, Maruti sir from News First. ಇನ್ನು ನ್ಯೂಸ್ ಫಸ್ಟ್ ವಾಹಿನಿಯ ಹಿರಿಯ ರಾಜಕೀಯ ವರದಿಗಾರ ಹರೀಶ್ ಕಾಕೋಳ್ ಅವರು TNIT ಬೆಸ್ಟ್ ಪೊಲಿಟಿಕಲ್ ರಿಪೋರ್ಟರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬೆಸ್ಟ್ ಪೊಲಿಟಿಕಲ್ ರಿಪೋರ್ಟರ್ ಅವಾರ್ಡ್ ಗೋಸ್ ಟು ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್ ಕನ್ನಡ. ನನಗೆ ಸಾಕಷ್ಟು ಖುಷಿಯಾಗಿದೆ. ಯಾಕಂತಂದರೆ ಇವತ್ತು ಈ ಹಂತಕ್ಕೆ ಗುರುತಿಸ್ಕೊಳ್ಳೋಕ್ಕೆ ಕಾರಣ ಆಗಿರುವಂಥದ್ದು ನಮ್ಮ ನ್ಯೂಸ್ ಫಸ್ಟ್ ಸಂಸ್ಥೆಯಿಂದಾಗಿ. ಬಹಳ ಮುಖ್ಯವಾಗಿ ನ್ಯೂಸ್ ಫಸ್ಟ್ನ CEO ಆಗಿರುವಂಥ ರವಿಕುಮಾರ್ ಸರ್, ಮಾರುತಿ ಸರ್ ನನಗೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಗುರುತಿಸ್ಕೊಳ್ಳೋಕ್ಕೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದ್ರು. ನಿಜಕ್ಕೂ ಕೂಡ ಖುಷಿಯಾಗಿದೆ. ನ್ಯೂಸ್ ಫಸ್ಟ್ ವಾಹಿನಿಯ ಸುದ್ದಿ ನಿರೂಪಕ ರಾಹುಲ್ ದಯಾನ್ ಅವರಿಗೆ TNIT ಬೆಸ್ಟ್ ಆಂಕರ್ ಮೇಲ್ ಪ್ರಶಸ್ತಿಯ ಗರಿ ಲಭಿಸಿದೆ. ಇದು ನನ್ನ ಫಸ್ಟ್ ಅವಾರ್ಡ್ ಜರ್ನಲಿಸಮ್ ಅಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಈ ಒಂದು ಅವಾರ್ಡ್ನ ನಾನು ನಿಜವಾಗ್ಲೂ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡೋದು ನನ್ನ ನ್ಯೂಸ್ ಫಸ್ಟ್ ಟೀಮ್. ನಮ್ಮ ಮೈಸೂರು ಜಿಲ್ಲಾ ವರದಿಗಾರ ರವಿ ಪಾಂಡೂಪುರ ಅವರಿಗೆ TNIT ಬೆಸ್ಟ್ ರೆಸ್ಟ್ ಆಫ್ ಕರ್ನಾಟಕ ರಿಪೋರ್ಟರ್ ಪ್ರಶಸ್ತಿ ಲಭಿಸಿದೆ. ರವಿ ಪಾಂಡವಪುರ ಅವರು ನ್ಯೂಸ್ ಫಸ್ಟ್ ಕನ್ನಡ ವಿಭಾಗದಿಂದ ಬೆಸ್ಟ್ ರೋಲ್ ಇನ್ ಮೈಸೂರು. ಪಡೀಲಿಕ್ಕೆ ಸ್ಫೂರ್ತಿ ಅಥವಾ ನನ್ನ ಬೆನ್ನಿಂದ ಇರೋರು CEO ರವಿ ಸರ್, ಜೊತೆಗೆ ಚೀಫ್ ಎಡಿಟರ್ ಮಾರುತಿ ಸರ್, ಇದ್ರ ಜೊತೆಗೆ ಇನ್ಪುಟ್ ಹೆಡ್ ಮೋಹನಣ್ಣ, ಹಾಗೆ ಇನ್ಪುಟ್ ಹೋಲ್ ಟೀಮ್, ಇನ್ನು ಸಿದ್ದೇಶ್ ಸರ್, ಟೈಗರ್ ಬಾಬು ಸರ್, ಅಂಕಪ್ಪ ಸರ್, ಹಂಗೆ ಎಂಟೈರ್ ನ್ಯೂಸ್ ಫಸ್ಟ್ನ ಪ್ರತಿಯೊಬ್ಬರು ಕೂಡ ಇದಕ್ಕೆ ಕಾರಣ ಆಗಿರ್ತಾರೆ. ಅದರಲ್ಲೂ ಎಸ್ಪೆಷಲಿ ನನ್ನ ಕ್ಯಾಮ್ರಾಮನ್. ಈ ಪ್ರಶಸ್ತಿಯಲ್ಲಿ ಅರ್ಧ ಪಾಲು ಅವಂಗೆ ಹೋಗುತ್ತೆ, ವಿನಯ್ಗೆ. ನಮ್ಮ ಸುದ್ದಿವಾಹಿನಿಯ ವಿಡಿಯೋ ಎಡಿಟರ್ ಧನಲಕ್ಷ್ಮಿ ಅವರು ಮಹಿಳಾ ವಿಭಾಗದ TNIT ಬೆಸ್ಟ್ ವಿಡಿಯೋ ಎಡಿಟರ್ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಬೆಸ್ಟ್ ವಿಡಿಯೋ ಎಡಿಟರ್ ಫೀಮೇಲ್ ಧನಲಕ್ಷ್ಮಿ, ನ್ಯೂಸ್ ಫಸ್ಟ್ ಕನ್ನಡ. ನಾನು ಅವಾರ್ಡ್ ತಗೊಳ್ಳೋಕ್ಕೆ ನನ್ನ ತಾಯಿನೂ ತುಂಬ ಕಾರಣ ಆಗಿರ್ತಾರೆ. ಅಂದರೆ ನಾನು ಮೊದಲೇ PUC ಮುಗಿದ ತಕ್ಷಣ ನಮ್ಮ ಅಣ್ಣ
ಇನ್ನೂ ಆ್ಯನಿಮೇಷನ್ ಕೋರ್ಸ್ ಮಾಡ್ತಿದ್ದ, ಅಷ್ಟೊತ್ತಿಗೆ ಅವ್ನು ತೀರ್ಕೊಂಡ್ಬಿಡ್ತಾನೆ. ಅದಕ್ಕೆ ಆ ಒಂದು ಎಡಿಟಿಂಗನ್ನು ನಾನು ಕಂಟಿನ್ಯೂಸ್ ಮಾಡಬೇಕಂತ ಅವರು ಅಲ್ಲಿ ಕಾಲೇಜಿಂದ ಹೇಳಿದರು, ಅರಣ್ಯ ಕಾಲೇಜಿಂದ. ಅದಕ್ಕೆ ನಾನು ಕಂಟಿನ್ಯೂ ಮಾಡಿದೆ. ಈ ಅವಾರ್ಡ್ ನಮ್ಮ ಅಣ್ಣನಿಗೂ ಸಲ್ಲುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ವಾಹಿನಿಯ ವರದಿಗಾರ ಶಿವಕುಮಾರ್ ಅಪರಾಧ ವರದಿಗಾರಿಕೆ ವಿಭಾಗದಲ್ಲಿ TNIT ಬೆಸ್ಟ್ ಕ್ರೈಮ್ ರಿಪೋರ್ಟರ್ ಪ್ರಶಸ್ತಿಯನ್ನ ಬಾಚಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ಕನ್ನಡ ಶಿವಕುಮಾರ್ ಅವರಿಗೆ ಬೆಸ್ಟ್ ರಿಪೋರ್ಟರ್ ಇನ್ ದಿ ಕ್ರೈಮ್ ಫೈಲ್ ಮೇಲ್. ಹಾಗೂ ಈ ಪ್ರಶಸ್ತಿ ಬರಲಿಕ್ಕೆ ಕಾರಣ ಆದಂಥ ನನ್ನ ಸಂಸ್ಥೆ ನ್ಯೂಸ್ ಫಸ್ಟ್ ಕನ್ನಡದ MD ಮತ್ತು CEO ರವಿಕುಮಾರ್ ಸರ್ಗೆ, ನನ್ನ ಗುರುಗಳು ನಮ್ಮ ಎಡಿಟರ್ ಆದಂಥ ಮಾರುತಿ ಸರ್ಗೆ, ನಮ್ಮ ಇನ್ಪುಟ್ ಮೋಹನ್ ಸರ್ಗೆ, ಔಟ್ಪುಟ್ ಅಯ್ಯಪ್ಪ ಸರ್ಗೆ, ನಮ್ಮ ಬ್ಯೂರೋ ಚೀಫ್ ಸಂದೇಶ್ಗೆ, ನಮ್ಮ ಎಲ್ಲ ಟೀಮ್ ಮೇಟ್ಸ್ಗೆ, ನಮ್ಮ ಇಡೀ ಸಿಬ್ಬಂದಿಗಳ ಪರವಾಗಿ ಈ ಪ್ರಶಸ್ತಿಯನ್ನು ಇವತ್ತು ನಾನು ತಗೊಂಡಿದ್ದೀನಿ. ನಮ್ಮ ವಾಹಿನಿಯ ವರದಿಗಾರ್ತಿ ಅಂಕಿತಾ ರೈ ಅಪರಾಧ ವರದಿಗಾರಿಕೆಯ ಮಹಿಳೆಯರ ವಿಭಾಗದಲ್ಲಿ TNIT ಬೆಸ್ಟ್ ಕ್ರೈಮ್ ರಿಪೋರ್ಟರ್ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ದ ಬೆಸ್ಟ್ ರಿಪೋರ್ಟರ್ ಇನ್ ಕ್ರೈಮ್ ಫಿಮೇಲ್ ಅಂಕಿತಾ ರೈ, ನ್ಯೂಸ್ ಫಸ್ಟ್. ಈ ಅವಾರ್ಡನ್ನು ತಗೊಂಡಿರೋದಕ್ಕೆ ನಿಜಕ್ಕೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ TNIT ಸಂಸ್ಥೆಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತೀನಿ. ಹಾಗೆ ನ್ಯೂಸ್ ಫಸ್ಟ್ ಸಂಸ್ಥೆಯ ಎಡಿಟರ್ ಇನ್ ಚೀಫ್ ಆಗಿರುವಂತಹ ಮಾರುತಿ ಸರ್, ಹಾಗೆ CEO ಆಗಿರುವಂತಹ ರವಿಕುಮಾರ್, ಮೋಹನ್ ಸರ್, ಆ್ಯಂಡ್ ಎಸ್ಪೆಷಲಿ ನಮ್ಮ ಕ್ರೈಮ್ ಟೀಮ್, ಹಾಗೆ ನನ್ನ ಫ್ಯಾಮಿಲಿ, ನನ್ನ ಹಸ್ಬೆಂಡ್, ಹಾಗೆ ನನ್ನ ತಾಯಿ, ನಮ್ಮ ಅತ್ತೆ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಇನ್ನು ಮೆಟ್ರೋ ರಿಪೋರ್ಟಿಂಗ್ ವಿಭಾಗದಲ್ಲಿ ನಮ್ಮ ವರದಿಗಾರ ಅಬ್ದುಲ್ ಸತ್ತಾರ್ ಅವರಿಗೆ TNIT ಬೆಸ್ಟ್ ಮೆಟ್ರೋ ರಿಪೋರ್ಟರ್ ಪ್ರಶಸ್ತಿ ಲಭಿಸಿದೆ. ಬೆಸ್ಟ್ ರಿಪೋರ್ಟರ್ ಇನ್ ಮೆಟ್ರೋ ಮೇಲ್ ಅಬ್ದುಲ್ ಸತ್ತಾರ್, ನ್ಯೂಸ್ ಫಸ್ಟ್ ಕನ್ನಡ. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಕನ್ನಡ, ಯಾಕಂದರೆ ನನಗೊಂದು ಅಪರ್ಚುನಿಟಿ ಕೊಟ್ಟಿದ್ದಾರೆ. ಜೊತೆಗೆ ಅವಕಾಶ, ಜೊತೆಗೆ ಯಾವ ಸಂದರ್ಭದಲ್ಲಿ ಬೇಕಾದಂತಹ ಸದಾ ಪ್ರೋತ್ಸಾಹ ಆಗಿರ್ಬೋದು, ತಪ್ಪು ಮಾಡಿದಾಗ ಅದನ್ನು ತಿದ್ದುವಂತಹ ರೀತಿ ಆಗಿರ್ಬೋದು, ಎಲ್ಲ ಹಂತದ ಕೂಡ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಜೊತೆಗೆ ನಾನು ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಿ ನ್ಯೂಸ್ ಫಸ್ಟ್ಗೆ ಜಾಯ್ನ್ ಆಗಿ ಇದೀಗ ರಿಪೋರ್ಟರ್ ಆಗಿ ಅವಾರ್ಡ್ ತಗೋತಿರೋದು ನಿಜಕ್ಕೂ. ಒಟ್ನಲ್ಲಿ ನ್ಯೂಸ್ ಫಸ್ಟ್ಗೆ ಸಿಕ್ಕಿರುವಂತಹ ಈ ಪ್ರಶಸ್ತಿಯ ಮಳೆ ನಮ್ಮ ಉತ್ಸಾಹವನ್ನ ಇಮ್ಮಡಿಗೊಳಿಸಿದೆ. ನಿಖರ ವಸ್ತುನಿಷ್ಠ ವರದಿಯನ್ನ ನಿಮ್ಮವರೆಗೆ ತಲುಪಿಸೋಕೆ ನಮಗೆ ಮತ್ತಷ್ಟು ಪ್ರೋತ್ಸಾಹವನ್ನ ನೀಡಿದೆ. ಪ್ರಶಸ್ತಿ ಪಡೆದಂಥ ನಮ್ಮೆಲ್ಲ ಸಹೋದ್ಯೋಗಿಗಳಿಗೂ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.